ಹಾಯ್ ಗೈಸ್, ಬನ್ನಿ ಇವತ್ತು ಸ್ಲೀವ್ ಅಟ್ಯಾಚ್ ಮಾಡೋದು ಯಾವ ಥರ ಅಂತ ತೋರಿಸ್ಕೊಡ್ತೀನಿ ಹೊಸ ಮೆಥಡಲ್ಲಿ ಗೈಸ್. ನಾವು ರೆಗ್ಯುಲರಾಗಿ ಲೈನಿಂಗು ಬ್ಲೌಸ್ ಪೀಸನ್ನು ಜಾಯಿಂಟ್ ಮಾಡಿ ಆಮೇಲೆ ಬಾಡಿ ಪೀಸ್ಗೆ ಸ್ಟಿಚ್ ಮಾಡ್ತಾಯಿದ್ವಿ. ನೋಡಿ, ಈ ಥರ ಸ್ಟಿಚ್ ಮಾಡ್ಕೊತಾ ಇದ್ವಿ. ಈ ಥರ ರೆಗ್ಯುಲರಾಗಿ ಮಾಡ್ತೀವಿ. ಯಾವಾಗ ಒಂದೇ ಥರ ಹೊಲಿಯೋದಲ್ಲ ಗೈಸ್, ಏನಾದ್ರು ಚೇಂಜಸ್ ಮಾಡ್ಕೊಬೇಕು. ಈಗ ನಾನು ಸ್ಲೀವು ಲೈನಿಂಗು ಎಲ್ಲ ಸಪ್ರೇಟ್ ಮಾಡಿ ಕಚ್ಚಾ ಅನ್ನೋದು ಒಳಗಡೆ ಬರೋ ಥರ ಸ್ಟಿಚ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಗೈಸ್. ನೋಡಿ, ಈ ಥರ ಮಾಡಿದಾಗ ತುಂಬ ಫಿನಿಶಿಂಗು ತುಂಬ ಚೆನ್ನಾಗಿ ಬರುತ್ತೆ ಗೈಸ್. ನೋಡಿ, ನಾನು ಲೈನಿಂಗು ಸಪ್ರೇಟ್ ಮಾಡ್ಕೊಂಡಿದ್ದೀನಿ, ಹಾಗೆಯೇ ಬ್ಲೌಸ್ ಪೀಸನ್ನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಕಾಣ್ತಾ ಇದೆ ಗೈಸ್, ಇದೇ ರೀತಿಯೇ ನಾವು ಸಪ್ರೇಟ್ ಮಾಡ್ಕೊಬೇಕು. ನಾನು ಎಲ್ಲೂ ಸ್ಟಿಚ್ ಹಾಕಿಲ್ಲ. ನೋಡಿ, ಸಪ್ರೇಟ್ ಇದೆ. ನ್ಯಾಚ್ ಹಾಕ್ಕೊಂಡಿದ್ದೀನಿ ಸೆಂಟ್ರಲ್ಲಿ. ಬ್ಲೌಸ್ ಪೀಸ್ನ ಮೇಲೆ ಇಕ್ಕಿದ್ದೀನಿ, ಹಾಗೆ ಬಾಡಿ ಪೀಸ್ನ ಮೇಲೆ ಇಕ್ಕಿ ಅದು ಕೆಳಗಡೆ ಲೈನಿಂಗ್ ಹಾಕಿ ನ್ಯಾಚ್ ಹಾಕಿರ್ತೀವಲ್ಲ ಗೈಸ್, ನ್ಯಾಚ್ ಮೂರೂ ಸೆಂಟ್ರ್ ಇಟ್ಕೊಬೇಕು. ನೋಡಿ, ಸೆಂಟ್ರ್ ಇಟ್ಕೊಂಡು ನಾವು ರೆಗ್ಯುಲರಾಗಿ ಯಾವ ಥರ ಸ್ಲೀವ್ ಅಟ್ಯಾಚ್ ಮಾಡ್ತೀವೋ ಅದೇ ಥರನೇ ಸ್ಲೀವ್ ಅಟ್ಯಾಚ್ ಮಾಡ್ಕೊಂಬರ್ಬೇಕು. ನೋಡಿ, ನಿಧಾನಕ್ಕೆ ಮಾಡಬೇಕು. ಹೊಸ್ದಾಗಿ ಕಲಿಯೋರು ಫಾಸ್ಟಾಗೆಲ್ಲ ಮಾಡಬಾರ್ದು ಗೈಸ್, ನಿಧಾನಕ್ಕೇ ನಾವು ಸ್ಟಿಚ್ ಮಾಡ್ಕೊಬೇಕಾಗುತ್ತೆ. ಆವಾಗ ನಮಗೆ ಅರ್ಥ ಆಗುತ್ತೆ ಗೈಸ್. ನಾವೇನೇ ತಪ್ಪು ಮಾಡಿದ್ರೂ ಅದು ಗೊತ್ತಾಗುತ್ತೆ ನಿಧಾನಕ್ಕೆ ಸ್ಟಿಚ್ ಮಾಡಿದಾಗ. ಫಾಸ್ಟಾಗಿ ಹೊಲ್ದಾಗ ನಮಗೇನು ಗೊತ್ತಾಗಲ್ಲ, ನಾವು ಕರೆಕ್ಟಾಗಿ ಹೊಲ್ದಿದ್ದೀವಿ ಅಂತ ಅನ್ಕೋತೀವಿ ಗೈಸ್. ಆ ಥರ ಎಲ್ಲ ಮಾಡಬಾರ್ದು. ನೋಡಿ, ನಾನು ಯಾವ ಥರ ಸ್ಟಿಚ್ ಮಾಡ್ತಾಯಿದ್ದೀನೋ, ಯಾಕಂದರೆ ನಾವು ರೆಡಿ ಸ್ಟಿಚ್ ಹಾಕಿಲ್ಲ, 3 ಪೀಸು ಸಿಂಗಲ್ಲಾಗೇ ಇದೆ. ಈ ರೀತಿ ಮಾಡಿದಾಗ ಕಚ್ಚಾ ಅನ್ನೋದು ಒಳಗಡೆ ಹೋಗುತ್ತೆ ಗೈಸ್. ಫಿನಿಶಿಂಗ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಇಲ್ಲಿ ನಮಗೆ ಶೋಲ್ಡ್ರ್ ಹತ್ರ ಥ್ರೆಡ್ಗಳೆಲ್ಲ ಒಂಥರ ಇರಿಟೇಟ್ ಮಾಡ್ದಂಗೆ ಆಗುತ್ತೆ ಗೈಸ್. ಆ ಥರ ಎಲ್ಲ ಆಗೋಲ್ಲ. ಇದು ಒಳಗಡೆ ಹೋಗೋದ್ರಿಂದ ನಮಗೆ ಆ ಥರದ್ದು ಯಾವ ಸಮಸ್ಯೆನೂ ಬರೋಲ್ಲ. ನೋಡಿ, ಸ್ಲೀವ್ ಅಟ್ಯಾಚ್ ಆಗಿದೆ. ನೋಡಿ, ತೋರಿಸ್ತೀನಿ. ಈಗ ಲೈನಿಂಗ್ನ ಕೆಳಗಡೆ ಹಾಕ್ಕೊಂಡು ಬ್ಲೌಸ್ ಪೀಸ್ನ ಮೇಲೆ ಹಾಕ್ಕೊಂಡು ತೋರಿಸ್ತಾಯಿದ್ದೀನಿ. ನೋಡಿ, ಈ ರೀತಿ ಮಾಡಿದಾಗ ಫಿನಿಶಿಂಗ್ ಅನ್ನೋದು ಎರಡು ಕಡೆನೂ ಎಷ್ಟು ಚೆನ್ನಾಗಿ ಬಂದಿದೆ. ಎಲ್ಲೂ ನಮಗೆ ಕಚ್ಚಾ ಅನ್ನೋದು ಒಂದು ಚೂರೂ ಕಾಣ್ತಾ ಇಲ್ಲ ಗೈಸ್. ಕಾಣ್ತಾ ಇದೆಯಾ ಗೈಸ್? ಈ ರೀತಿ ಮಾಡಿದಾಗ ತುಂಬ ಚೆನ್ನಾಗಿರುತ್ತೆ ಗೈಸ್. ಹಾಗೆಯೇ ನಾವು ಸ್ಲೀವಲ್ಲಿ ಸ್ಟಾರ್ಟಿಂಗಲ್ಲಿ ಸ್ಟಿಚ್ ಮಾಡ್ಕೊಂಡಿಲ್ಲ, ಅದನ್ನು ಸಹ ನೋಡಿ ಈ ಥರ ಸಪ್ರೇಟಾಗಿ ಐತೆ, ಎಲ್ಲೂ ಕ್ಲೋಸ್ ಆಗಿಲ್ಲ. ನಾನೀಗ ಲೈನಿಂಗ್ನ ಕೆಳಗಡೆ ಹಾಕ್ಕೊಂಡು ಬಾಡಿ ಪೀಸ್ ಏನೈತೆ ಅದನ್ನೆಲ್ಲ ಒಳಗಡೆ ಹಾಕಿ ಸ್ಲೀವ್ನ ಮಾತ್ರ ಮೇಲೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಬೇಕು ಗೈಸ್. ನಾನು ಯಾವ ಥರ ಮಾಡ್ತಾಯಿದ್ದೀನಿ ನೋಡಿ, ಅದೇ ಥರನೇ ಮಾಡಬೇಕು. ಇದನ್ನು ನಾವು ಬೆಲ್ಟ್ ಪಟ್ಟಿ ಮಾಡಬೇಕಾದ್ರೆ ಟರ್ನ್ ಮಾಡ್ಕೊತೀವಲ್ಲ ಗೈಸ್, ಆ ಥರನೇ ಸ್ಲೀವಲ್ಲೂ ಸಹ ಮಾಡ್ಕೊಬೇಕು. ನೋಡಿ, ನಿಧಾನಕ್ಕೆ, ಯಾಕಂದರೆ ಇದು ಮಿಷಿನ್ ವರ್ಕ್ ಬ್ಲೌಸು, ಅಲ್ಲಿ ಎಂಬ್ರಾಯ್ಡಿಂಗ್ ಇರೋದ್ರಿಂದ ನಿಧಾನಕ್ಕೆ ಸ್ಟಿಚ್ ಮಾಡ್ಕೊಬೇಕಾಗುತ್ತೆ. ನಾರ್ಮಲ್ ಬ್ಲೌಸ್ಗೂ ಸಹ ನಾವು ಮಾಡ್ಕೊಬೋದು, ತುಂಬ ಚೆನ್ನಾಗಿ ಬರುತ್ತೆ ಗೈಸ್. ನೋಡಿ, ನಿಧಾನಕ್ಕೆ ಸ್ಟಿಚ್ ಮಾಡ್ತಾಯಿದ್ದೀನಿ. ಸ್ಟಿಚ್ಚೆಲ್ಲ ಆದಮೇಲೆ ನೋಡಿ ಗೈಸ್, ಅದನ್ನು ನಾವು ಟರ್ನ್ ಮಾಡ್ಕೊಂಡಾಗ ನಮಗೆ ಎರಡು ಕಡೆಗೂ ಸಹ ಕಚ್ಚಾ ಅನ್ನೋದು ಇರೋಲ್ಲ. ನೋಡಿ, ಟರ್ನ್ ಮಾಡ್ತಾಯಿದ್ದೀನಿ. ಟರ್ನ್ ಮಾಡಿದ್ಮೇಲೆ ಒಂದು ಸ್ವಲ್ಪನೂ ಸಹ ಕಚ್ಚಾ ಅನ್ನೋದು ನಮಗೆ ಎಲ್ಲೂ ಕಾಣೋದಿಲ್ಲ ಗೈಸ್. ಫಿನಿಶಿಂಗ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಫಿನಿಶಿಂಗ್ ಅಂತೂ ತುಂಬ ಚೆನ್ನಾಗಿದೆ. ಐರನ್ ಮಾಡಿದಾಗ ಇನ್ನೂ ಚೆನ್ನಾಗಿ ಬರುತ್ತೆ ಗೈಸ್. ನೋಡಿ, ಫಿನಿಶಿಂಗ್ ಚೆನ್ನಾಗಿ ಬಂದಿದೆ ಗೈಸ್. ಸೈಡ್ ಅಟ್ಯಾಚ್ ಆದಮೇಲೆ ಗೊತ್ತಾಗುತ್ತೆ. ನೋಡಿ, ಎಲ್ಲೂ ಕಚ್ಚಾ ಇಲ್ಲ ಗೈಸ್. ಇಂಥದ್ದೇ ಟಿಪ್ಸ್ ಬೇಕಾದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಂಥದ್ದೇ ವಿಡಿಯೋ ಬೇಕು ಅಂದರೆ ಮೆಸೇಜ್ ಮಾಡಿ.